ಜೋಳದ ರೊಟ್ಟಿಯನ್ನು ಅನೇಕ ಸುಲಭ ವಿಧಾನಗಳಲ್ಲಿ ನಾವು ಮಾಡಬಹುದು. ನಮ್ಮ ಮನೆಯಲ್ಲಿ ನಾನು ಈಸಿಯಾಗಿ ಯಾವ ಮೆಥಡನ್ನು ಉಪಯೋಗ ಮಾಡಿಕೊಂಡು ಮಾಡ್ತೇನೆ ಎಂಬುದನ್ನು ತೋರಿಸ್ತೇನೆ ಬನ್ನಿ. ಸಾಂಪ್ರದಾಯಿಕ ಶೈಲಿಯ ರೊಟ್ಟಿಯನ್ನು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ನಮ್ಮ ಕಡೆ ಅಂದರೆ ಅರೆ ಮಲೆನಾಡು, ಕರಾವಳಿ, ಮಲೆನಾಡು ಕಡೆಗಳಲ್ಲಿ ಜೋಳದ ರೊಟ್ಟಿಯನ್ನು ಸ್ವಲ್ಪ ಕಡಿಮೆ ಮಾಡೋದು. ಈ ವಿಧಾನ ಬಳಸಿ ಈಸಿಯಾಗಿ ನಾವು ಜೋಳದ ರೊಟ್ಟಿಯನ್ನು ಮಾಡ್ಕೋಬಹುದು. ರೊಟ್ಟಿಯನ್ನು ತಿನ್ನೋದ್ರಿಂದ ದೇಹ ಮತ್ತು ಮನಸ್ಸಿಗೆ ತುಂಬ ಒಳ್ಳೆಯದು. ಸದೃಢ ದೇಹ ಮನಸ್ಸನ್ನು ಸದೃಢಗೊಳಿಸುತ್ತೆ, ಬುದ್ಧಿಯನ್ನು ಚುರುಕುಗೊಳಿಸುತ್ತೆ. ಹಾಗಾಗಿ ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರವನ್ನು ಸೇವಿಸುವುದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾದರೆ ಬನ್ನಿ ನೋಡೋಣ ನಮ್ಮ ಮನೆಯಲ್ಲಿ ಜೋಳದ ರೊಟ್ಟಿಯನ್ನು ಹೇಗೆ ಮಾಡ್ತೇನೆ ಎಂಬುದನ್ನು. ಈ ನಡುವೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀಡಿ. ಯಾವುದೇ ಸಂದರ್ಭದಲ್ಲಿ ನಾನು ವಿಡಿಯೋ ಸೆಂಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನಿಮ್ಮೆಲ್ಲರಿಗೂ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಆತ್ಮೀಯ ಸ್ವಾಗತ. ಜೋಳ ಸಿರಿಧಾನ್ಯಗಳಲ್ಲಿ ಒಂದು. ಜೋಳ ಹೆಚ್ಚು ಪೋಷಕಾಂಶಯುಕ್ತವಾಗಿರೋದ್ರಿಂದ ಆಹಾರದಲ್ಲಿ ಇದನ್ನು ಹೆಚ್ಚಾಗಿ ಸೇವಿಸೋದು ಒಳ್ಳೆಯದು. ನಾನು ರೊಟ್ಟಿಯನ್ನು ಮಾಡಲು ಮೊದಲಿಗೆ ಮೆಜರ್ಮೆಂಟ್ ಕಪ್ಪಲ್ಲಿ 2 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟು ನೀರನ್ನು ಬಿಸಿಗೆ ಇಟ್ಬಿಟ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೇನೆ. ನೀರು ಚೆನ್ನಾಗಿ ಬಿಸಿ ಆಗಬೇಕು. ಅದರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಯಿಲನ್ನು ಹಾಕ್ಕೊಂಡ್ರೆ ರೊಟ್ಟಿ ತುಂಬಾ ಸ್ಮೂತಾಗಿ ಬರ್ತವೆ. ನಾನಿಲ್ಲಿ 2 ಕಪ್ಪು ಬಿಸಿ ನೀರಿಗೆ 1.5 ಕಪ್ಪು ಜೋಳದ ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಗಂಟುಗಳು ಇಲ್ಲದ ರೀತಿ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ರೊಟ್ಟಿ ಮಾಡೋದಕ್ಕೆ ಬರದೇ ಇರೋರು ಕೂಡ ನಾವು ರೊಟ್ಟಿಯನ್ನು ಮಾಡಬಹುದು. ಗಂಟುಗಳು ಇಲ್ಲದೆ ಇರೋ ಹಾಗೆ ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಲವಾರು ವಿಧಾನಗಳಲ್ಲಿ ನಾವು ಜೋಳದ ರೊಟ್ಟಿಯನ್ನು ಮಾಡ್ತೇವೆ. ಅದರಲ್ಲಿ ಇದು ಕೂಡ ಒಂದು ಮೆಥಡ್. ಇದು ಚೆನ್ನಾಗಿ ಮಿಕ್ಸ್ ಆಗಿ ಬೆಂದ ನಂತರ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗಲು ಬಿಡಬೇಕಾಗುತ್ತೆ. ಮಾಡಿಕೊಂಡಂತಹ ಸರೆ ಅಥವಾ ಮುದ್ದೆಯ ಮೇಲೆ ನಾವು ಈ ರೀತಿಯಾಗಿ ಹಿಟ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಅದು ಫುಲ್ ತಣ್ಣಗಾದ ಮೇಲೆ ಕಲಿಸ್ಬೇಕು, ಬಿಸಿ ಇರುವಾಗಲೇ ಕಲಿಸ್ಬಾರ್ದು. ಪೂರ್ತಿ ತಣ್ಣಗಾಗಿದೆ. ತಣ್ಣಗಾದ ಮೇಲೆ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಹಾಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಜೋಳದ ಹಿಟ್ಟನ್ನು ಚೆನ್ನಾಗಿ ಹೀಗೆ ನಾದಿ ನಾದಿ ನಾವು ಕಲಿಸ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮೇಲೆ ನೀರನ್ನು ಹಾಕೋಬೇಡಿ. ನೀರನ್ನು ಹಾಕದೆ ನಾವು ಈ ರೀತಿಯಾಗಿ ನಾದಿ ನಾದಿ ಕಲಿಸ್ಬೇಕು. ಜೋಳದಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರೋದ್ರಿಂದ ಪೋಷಕಾಂಶಗಳಿಂದಲೇ ಸಮೃದ್ಧವಾಗಿರುವಂತಹ ಸಿರಿಧಾನ್ಯ ಇದು. ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ, ಕಣ್ಣಿನ ಆರೋಗ್ಯಕ್ಕೆ ಸಹಾಯಕ, ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ರಾತ್ರಿ ಸಮಯದಲ್ಲಿ ಜೋಳದ ರೊಟ್ಟಿಯನ್ನು ತಿನ್ನುವುದರಿಂದ ನಮಗೆ ಹೆಚ್ಚಿನ ಪೋಷಕಾಂಶಗಳು ದೊರೆಯುತ್ತೆ. ಹಾಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸದೃಢಗೊಳಿಸುತ್ತೆ. ಜೋಳದ ಹಿಟ್ಟನ್ನು ಕಲಿಸಿದ ಮೇಲೆ ನೆನೆಯೋದಕ್ಕೆ ಬಿಡಬಾರ್ದು. ತಕ್ಷಣಕ್ಕೆ ರೊಟ್ಟಿಯನ್ನು ಮಾಡಿದರೆ ತುಂಬ ಒಳ್ಳೆಯದು. ಫಸ್ಟ್ ಟೈಮು ಜೋಳದ ರೊಟ್ಟಿಯನ್ನು ನಾನು ಕಟ್ಟೆ ಮೇಲೇ ಮಾಡ್ತಾ ಇದ್ದೇನೆ. ಅದಕ್ಕೂ ಮೊದಲು ನಾನು ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡ್ಬಿಟ್ಟು ನೀಟಾಗಿ ಕಟ್ಟೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ನಾವು ಯಾವ ಸೈಜಿಗೆ ಜೋಳದ ರೊಟ್ಟಿಯನ್ನು ಮಾಡ್ತೀವಿ ಆ ಸೈಜಿನ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ. ನಾವು ರೊಟ್ಟಿಯನ್ನು ಲಟ್ಟಣಿಗೆ ಎಲ್ಲಾದರೂ ಲಟ್ಟಿಸ್ಬೋದು ಅಥವಾ ಕೈಯಲ್ಲಾದರೂ ಲಟ್ಟಿಸ್ಬೋದು. ಈ ರೀತಿಯಾಗಿ ರೊಟ್ಟಿ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಜೋಳದಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ. ಅಮಿನೋ ಆಮ್ಲ ದೇಹಕ್ಕೆ ಹೆಚ್ಚು ಪ್ರೋಟೀನ್ ಅಂಶವನ್ನು ಒದಗಿಸುತ್ತೆ. ಮಲಬದ್ಧತೆ ಸಮಸ್ಯೆ ಇರುವವರು ಪ್ರತಿದಿನ ಜೋಳವನ್ನು ಸೇವಿಸೋದ್ರಿಂದ ದೇಹದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಸುವ್ಯವಸ್ಥೆಗೊಳ್ಳುತ್ತೆ. ಈ ಸಮಸ್ಯೆ ನಿವಾರಣೆ ಆಗುತ್ತೆ. ಮೂತ್ರಕೋಶದಲ್ಲಿ ಅರಳು ಅಥವಾ ಕಲ್ಲು ಕಟ್ಟದಂತೆ ತಡೆಯುತ್ತದೆ.
ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕೂಡ ಇದು ಕಡಿಮೆ ಮಾಡುತ್ತದೆ, ರಕ್ತಹೀನತೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಕೂಡ ತಡೆಯಲು ತುಂಬಾ ಸಹಾಯಕವಾದಂತಹ ಆಹಾರ ಜೋಳ. ಒಂದು ಬಟ್ಟೆಯನ್ನು ನೀರಿನಲ್ಲಿ ಅದ್ದಿಬಿಟ್ಟು ಈ ರೀತಿಯಾಗಿ ನಾವು ರೊಟ್ಟಿಯನ್ನು ಮೇಲ್ಭಾಗದ ಪದರನ್ನು ಹೀಗೆ ಒರೆಸೋದ್ರಿಂದ ರೊಟ್ಟಿ ಮೃದು ಆಗುತ್ತೆ. ಹಾಗೆ ಹೆಚ್ಚಿನ ಪ್ರಮಾಣದ ಹಿಟ್ಟು ಏನಾದರೂ ಅಂಟ್ಕೊಂಡಿದ್ರೆ ಅದು ಹೊರಗಡೆ ಬರುತ್ತೆ. ಹಂಚನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲೇ ನಾವು ರೊಟ್ಟಿಯನ್ನು ಬೇಯಿಸಬೇಕು. ಈ ರೀತಿಯಾಗಿ ನಾವು ಎರಡೂ ಬದಿಯಲ್ಲಿಯೂ ಕೂಡ ರೊಟ್ಟಿ ಚೆನ್ನಾಗಿ ಬೇಯುವಂತೆ ನಾವು ಬೇಯಿಸ್ಕೋಬೇಕಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಇದು ರೆಗ್ಯುಲರ್ ಫುಡ್ಡು, ಆದರೆ ಮಧ್ಯಮ ಕರ್ನಾಟಕ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ವಾರದಲ್ಲಿ 2-3 ಬಾರಿ ಮಾಡುವಂತಹ ಅಡುಗೆ ಇದು. ನಮ್ಮ ಕಡೆ ಹೆಚ್ಚಾಗಿ ರಾಗಿ ಮುದ್ದೆ, ಜೋಳದ ಮುದ್ದೆಯನ್ನು ಮಾಡ್ತೀವಿ. ರೊಟ್ಟಿಯನ್ನು ಆಗಾಗ ಮಾಡ್ತಾನೆ ಇರ್ತೀವಿ. ರಾತ್ರಿ ಊಟಕ್ಕೆ ರೊಟ್ಟಿ ಬೇಕೇ ಬೇಕು ಅಂತ ಏನಿಲ್ಲ, ನಮ್ಮ ಕಡೆ ಮುದ್ದೆಯನ್ನು ಕೂಡ ಮಾಡಿ ಊಟವನ್ನು ಮಾಡ್ತೀವಿ. ರೊಟ್ಟಿಯನ್ನು ಬೇಯಿಸೋದಕ್ಕೆ ನಾನ್ ಸ್ಟಿಕ್ ತವಾವನ್ನು ಉಪಯೋಗ ಮಾಡ್ಕೋಬಾರ್ದು. ಬೆಸ್ಟ್ ಅಂದರೆ ನಾವು ಕಬ್ಬಿಣದ ತವಾವನ್ನೇ ಉಪಯೋಗ ಮಾಡ್ಕೋಬೇಕು. ಕಬ್ಬಿಣದ ತವಾದಲ್ಲಿ ನಾವು ರೊಟ್ಟಿಯನ್ನು ಬೇಯಿಸೋದ್ರಿಂದ ಕಬ್ಬಿಣದ ಅಂಶವೂ ಕೂಡ ದೇಹಕ್ಕೆ ಸಿಗುತ್ತೆ. ನಮ್ಮ ಹಿರಿಯರೆಲ್ಲ ಕಬ್ಬಿಣದ ತವಾವನ್ನೇ ರೊಟ್ಟಿಯನ್ನು ಮಾಡೋದಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ರು. ನಾವು ಹಾಗೆ ಮಾಡಿದರೆ ತುಂಬಾ ಒಳ್ಳೆಯದು. ರೊಟ್ಟಿಯ ಎಲ್ಲ ಬದಿಗಳನ್ನು ಕೂಡ ನಾವು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಬೇಯಿಸಿದರೆ ರೊಟ್ಟಿ ತುಂಬಾ ಚೆನ್ನಾಗಿ ಬೇಯುತ್ತೆ. ರೊಟ್ಟಿಯನ್ನು ಪ್ರತಿ ಬಾರಿ ಬೇಯಿಸಬೇಕಾದ್ರೂ ಕೂಡ ನಾವು ಇನ್ನೊಂದು ಬಟ್ಟೆಯಲ್ಲಿ ಅಂಚನ್ನು ಒರೆಸ್ಕೊಂಡೇ ಹಾಕಬೇಕಾಗತ್ತೆ. ಆಗ ಮಾತ್ರ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ರೊಟ್ಟಿಯನ್ನು ಹೇಗೆ ಮಾಡೋದು ಎಂಬುದನ್ನು ನಾನು ತೋರಿಸ್ತಾ ಇದ್ದೇನೆ. ಲಟ್ಟಿಸೋದು ಹೇಗೆ ಎಂಬುದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಆ ವಿಡಿಯೋ ಆಗಿಲ್ಲ, ಸಾರಿ ಫಾರ್ ದ್ಯಾಟ್. ಒಂದು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ನಾವು ವಿಡಿಯೋ ಮಾಡಬೇಕು ಅಂದರೆ ಮಿನಿಮಮ್ ನಾವು ಏನು ರೊಟ್ಟಿಯನ್ನು ಮಾಡೋದಕ್ಕೆ ಟೈಮ್ ತೊಗೊಳ್ತೀವಿ ಅದಕ್ಕಿಂತ ಡಬಲ್ ಟೈಮನ್ನು ತೆಗೆದುಕೊಳ್ಳುತ್ತೆ. ಸಮ್ಟೈಮ್ಸ್ ಹೀಗಾಗುತ್ತೆ. ಖಂಡಿತ ಈ ವಿಡಿಯೋಗೆ ನೀವು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಈ ರೀತಿಯಾಗಿ ನಾವು ಈಸಿ ಮೆಥಡನ್ನು ಉಪಯೋಗ ಮಾಡಿಕೊಂಡು ಮನೆಯಲ್ಲಿಯೇ ರೊಟ್ಟಿಯನ್ನು ಮಾಡ್ಕೋಬಹುದು. ರೊಟ್ಟಿಯನ್ನು ಮಾಡ್ಕೊಳ್ಳೋದು ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ಕಷ್ಟನೇ, ಆದರೆ ಈ ವಿಧಾನವನ್ನು ಬಳಸಿ ಮಾಡಿ ತುಂಬಾ ಈಸಿ ಆಗುತ್ತೆ. ಚಪಾತಿ ಹೇಗೆ ಬರುತ್ತಲ್ಲ ಅದೇ ರೀತಿಯೇ ರೊಟ್ಟಿನೂ ಕೂಡ ಬರುತ್ತೆ. ರೊಟ್ಟಿಯ ಜೊತೆಗೆ ವಿಭಿನ್ನವಾದಂತಹ ಚಟ್ನಿಗಳು, ಚಟ್ನಿ ಪುಡಿಗಳು ಹಾಗೆ ಪಲ್ಯೆಯ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ನು. ನಾನು ಕೆಂಪು ಚಟ್ನಿಯನ್ನು ಮಾಡೋದೇಗೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ, ಹೋಗಿ ಚೆಕ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀಡಿ, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು.